ಸುವರ್ಣ ನ್ಯೂಸ್ ವರದಿ ಬಳಿಕ ಮೆಡಿಕಲ್ ಡ್ರಾಪ್ಔಟ್ ಹಗರಣದ ತನಿಖೆ ಚುರುಕುಗೊಂಡಿದೆ. ಆರಂಭದಲ್ಲೇ ಪೊಲೀಸರಿಗೆ ಆಘಾತಕಾರಿ ಅಂಶ ಗೊತ್ತಾಗಿದೆ. ಮೆಡಿಕಲ್ ಕಾಲೇಜುಗಳಲ್ಲಿ ಬೆಂಗಳೂರಿನ ರೌಡಿಗಳೆಲ್ಲ ಹಣ ಹೂಡಿದ್ದಾರೆ. ಇವರಲ್ಲಿ ರೌಡಿ ಇಷ್ತಿಯಾಕ್ ಸಹ ಒಬ್ಬನಾಗಿದ್ದಾನೆ. ಮೆಡಿಕಲ್ ಡ್ರಾಪ್ಔಟ್ ಸೀಟು ಮಾರಾಟದ ಜಾಲದ ಹಿಂದೆ ಅಡಗಿದ್ದ 8 ಮಂದಿ ಆರೋಪಿಗಳಿಗೆ ನ್ಯಾಯಾಲಯ ಈ ತಿಂಗಳ 18ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೊಲೀಸರ ಈವರೆಗಿನ ಮಾಹಿತಿಯಲ್ಲಿ 3 ಆರೋಪಿಗಳು ಕಾಲೇಜೊಂದರ ಸ್ಥಾಪನೆಗೆ ಬಂಡವಾಳ ಹೂಡಿರುವುದು ಬೆಳಕಿಗೆ ಬಂದಿದೆ. ಇದರಲ್ಲಿ ರೌಡಿ ಇಷ್ತಿಯಾಕ್ ಸಹ ಒಬ್ಬನಾಗಿದ್ದಾನೆ. ಬೆಂಗಳೂರಿನ ಬಹುತೇಕ ರೌಡಿಗಳು ಎಲ್ಲೆಂದರಲ್ಲಿ ಹಣ ಮಾಡಲಿಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇದೀಗ ಇವರು ಮೆಡಿಕಲ್, ಡೆಂಟಲ್ ಸೀಟು ಕೊಡಿಸಲಿಕ್ಕೂ ಕೈ ಹಾಕಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಬಾಚುತ್ತಾ ಇದ್ದಾರೆ. ಇದರಲ್ಲೀಗ ಶಿವಾಜಿನಗರದ ರೌಡಿ ತನ್ವೀರ್ ಬಂಟ ರೌಡಿ ಇಷ್ತಿಯಾಕ್ ಪಾತ್ರ ಪ್ರಮುಖವಾಗಿದೆ. ಅಕಸ್ಮಾತ್ ಹೆಚ್ಚಿಗೆ ಅವರು ಪೀಡಿಸಲಿಕ್ಕೆ ಶುರು ಮಾಡಿದ್ರೆ ಈ ರೌಡಿ ವ್ಯಕ್ತಿಗಳನ್ನು ಬಳಸಿಕೊಂಡು ಅವರಿಂದ ಅವರ ಮೇಲೆ ಒಂದು ಪ್ರೆಷರನ್ನು ಮಾಡಿ ಅವರನ್ನು ಓಡಿಸ್ತಕ್ಕಂಥ ಮಸಲ್ ಪವರ್ ಈಸ್ ಆಲ್ಸೋ ಇನ್ವಾಲ್ವ್ಡ್. ಆ ರೀತಿಯಲ್ಲಿ ಇಷ್ತಿಯಾಕ್ ಅಹಮದ್ ಅಂತಕ್ಕಂಥ ಈಸ್ ರೌಡಿ ಶೀಟೆಡ್ ಪರ್ಸನ್. ಅವರು ಅವನಿಗೆ ಈ ರೀತಿಯಲ್ಲಿ ಒಂದು ಬೆಂಬಲವನ್ನು ಅಂದರೆ ಮಸಲ್ ಪವರನ್ನು ಕೊಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತದೆ. ಪ್ರಮುಖ ಆರೋಪಿಗಳಾದ ಡಾಕ್ಟರ್ ಇಬ್ರಾಹಿಂ, ರಫತ್ ಮಲಿಕ್ ಜೊತೆಗೆ ರೌಡಿ ಇಷ್ತಿಯಾಕ್ ಕೆಆರ್ ಪುರಂ ಬಳಿ ಇರೋ ವಿಂಡ್ಸರ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ನಲ್ಲೂ ಬಂಡವಾಳ ಹೂಡಿರುವುದು ಬೆಳಕಿಗೆ ಬಂದಿದೆ. ಇದರಲ್ಲಿ ಅನೇಕರು ಹಣ ತೊಡಗಿಸಿದ್ದು ಅವರೆಲ್ಲ ಯಾರ್ಯಾರು ಅನ್ನೋದರ ಬಗ್ಗೆ ತನಿಖೆ ನಡೆದಿದೆ. ಇದರೊಳಗೆ ಸಾಕಷ್ಟು ಹಣ ಮಾಡಿದ ನಂತರ ಅವರು ತಮ್ಮದೇ ಆದಂಥ ಒಂದು ಕಾಲೇಜ್ ಮಾಡಿದ್ದಾರೆ. ಕಾಲೇಜ್ ಹೆಸರು ವಿಂಡ್ಸರ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಇದು ಕೆಆರ್ ಪುರಮಲ್ಲಿದೆ. 2006ನೇ ಸಾಲಿನಿಂದ ಈ ಕಾಲೇಜ್ ನಡೆಸ್ಕೊಂಡ್ಬರ್ತಿದ್ದಾರೆ. ಇದಕ್ಕೆ 2-3 ಜನ ಪಾರ್ಟ್ನರ್ಸ್ ಇದ್ದಾರೆ. ಇವರು ಜೊತೆಗೆ ಇಬ್ರಾಹಿಂ ಅವ್ರ ಜೊತೆಗೆ ರಫತ್ ಮಲಿಕ್, ಇಷ್ತಿಯಾಕ್ ಅಹಮದ್ ಇವರೆಲ್ಲ ಇದ್ದಾರೆ. ಇಷ್ತಿಯಾಕ್ ಫೈಲ್ಮನ್ ಇವರೆಲ್ಲ ಇದ್ದಾರೆ ಅಂತ ಗೊತ್ತಾಗಿದೆ. ಸುಮಾರು 15 ವರ್ಷಗಳಿಂದಲೂ ರೌಡಿ ಪಟ್ಟಿಯಲ್ಲಿರೋ ಇಷ್ತಿಯಾಕ್ ಮೇಲೆ ಕೊಲೆ ಯತ್ನ, ರಾಬರಿ ಸೇರಿದಂತೆ ಸುಮಾರು 45 ಪ್ರಕರಣಗಳಿವೆ. ಕೆಲವೊಂದು ಇನ್ನೂ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದೆ. ಇನ್ನು ರಫತ್ ಮಲಿಕ್ ಓರ್ವ ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಮಗ, ಮೂಲತಃ ಆಂಧ್ರದವನು. ಈತನ ಮೇಲೆ ವಂಚನೆ ಪ್ರಕರಣವೊಂದು ಸಹ ಇದೆ ಎಂಬುದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ರಫತ್ ಮಲಿಕ್ ಡಾಕ್ಟರ್ ಇಬ್ರಾಹಿಂ ಜೊತೆ ಸೇರಿಕೊಂಡು ರೆಸಿಡೆನ್ಸಿ ರಸ್ತೆಯಲ್ಲಿ ಮೈಲ್ಡ್ ಟೆಕ್ ಕನ್ಸಲ್ಟೆನ್ಸಿ ಎಂಬ ಸಂಸ್ಥೆಯನ್ನ ನಡೆಸಿಕೊಂಡು ಬರ್ತಾ ಇದ್ದ. ತಿಂಗಳಿಗೆ ಬಾಡಿಗೆ 1 ಲಕ್ಷ ರೂಪಾಯಿ ಹಣ ಕೊಟ್ಟು ಈ ಕಟ್ಟಡವನ್ನ ದಂಧೆಯ ಕೇಂದ್ರವನ್ನಾಗಿಸಿಕೊಂಡಿದ್ರು ಅನ್ನೋದು ತನಿಖೆಯಲ್ಲಿ ದೃಢಪಟ್ಟಿದೆ. ಇದೀಗ ಸುವರ್ಣ ನ್ಯೂಸ್ ನಡೆಸಿದ ರಹಸ್ಯ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಚುರುಕು ತನಿಖೆ ನಡೆಸಿರುವ ಪೊಲೀಸರು ಈ ಹಿಂದೆ ಡ್ರಾಪ್ ಔಟ್ ಸೀಟು ಪಡೆದು ಪರೀಕ್ಷೆ ಬರೆದವರ, ಕೊಟ್ಟವರ ಇತ್ಯಾದಿ ವಿವರಗಳನ್ನು ಸಂಗ್ರಹಿಸತೊಡಗಿದ್ದಾರೆ. ಅಷ್ಟೇ ಅಲ್ಲ, ಈ ರೀತಿ ಸೀಟು ಪಡೆದವರ ವಿವರ ನೀಡಿದ್ರೆ ತನಿಖೆಗೆ ಸಹಾಯ ಆಗುತ್ತೆ. ಜೊತೆಗೆ ಈ ದಂಧೆಗೆ ಒಂದಷ್ಟು ಕಡಿವಾಣ ಹಾಕಬಹುದು ಅಂತ ಲೆಕ್ಕಾಚಾರ ಹಾಕಿದ್ದಾರೆ. ವಿದ್ಯಾರ್ಥಿಗಳಿಗೆ ಯಾರಿಗೆ ಗೊತ್ತಿದೆ ಇಂಥದ್ದು ಒಂದು ಸೀಟನ್ನು ಪಡೆದು ಬಂದಿದ್ದಾರೆ ಅನ್ನೋದು ಸಹ ಪೊಲೀಸರಿಗೆ ತಿಳಿಸಿದರೆ ಅದು ಈ ವಿಷಯದಲ್ಲಿ ಇಂಥ ಒಂದು ಜಾಲವನ್ನು ಮುಂದೆ ಬೆಳೆಯದಂತೆ ತಡೆಗಟ್ಟುವುದರಲ್ಲಿ ನಮಗೆ ಸುಗಮವಾಗಬಹುದು. ಒಟ್ಟಿನಲ್ಲಿ ಸದ್ಯಕ್ಕೆ ಸಿಕ್ಕಿರೋದು ಸಣ್ಣ ಮೀನುಗಳು, ಆದ್ರೆ ದೊಡ್ಡ ತಿಮಿಂಗಿಲಗಳೇ ಇದರ ಹಿಂದಿವೆ ಅನ್ನೋದನ್ನ ಸುವರ್ಣ ರಹಸ್ಯ ಕಾರ್ಯಾಚರಣೆಯಲ್ಲಿ ಹೊರಗೆ ಹಾಕಿದ್ದು ಸತ್ಯ. ಆದ್ರೆ ಪೊಲೀಸರು ಈ ತನಿಖೆನ ಎಲ್ಲಿವರೆಗೆ ಕೊಂಡೊಯ್ತಾರೆ, ಅದೇನು ರಿಸಲ್ಟ್ ಕೊಡ್ತಾರೆ ಅನ್ನೋದನ್ನ ಕುತೂಹಲದಿಂದ ಕಾಯೋ ಮಂದಿ ಕೆಲವರಾದ್ರೆ, ಮತ್ತೆ ಕೆಲವರು ಇದನ್ನ ಸಿಬಿಐಗೆ ಕೊಟ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಹಾಯಕವಾಗುತ್ತೆ ಅಂತ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಒಟ್ಟಾರೆ ಇದೀಗ ಎಲ್ಲ 8 ಮಂದಿಗೆ ನ್ಯಾಯಾಲಯ ಈ ತಿಂಗಳ 18ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಅರವಿಂದ್ ಸಾಗರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಮೆಡಿಕಲ್ ಸೀಟ್ ಡ್ರಾಪ್ಔಟ್ ಹಗರಣಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬ ಆರೋಪಿಯನ್ನ ಬೆಂಗಳೂರಿನ ಬನಶಂಕರಿ ಪೊಲೀಸರು ಬಂಧಿಸಿದ್ದಾರೆ. ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟು ಕೊಡಿಸಲು ಅಕ್ರಮ ಮಾರ್ಗಗಳನ್ನು ಅನುಸರಿಸುತ್ತಿದ್ದ ರಾಜೇಶ್ವರ್ ಸಿಂಗ್ ಎಂಬುವನನ್ನ ಬಂಧಿಸಲಾಗಿದೆ. ಮೂಲತಃ ಇವನು ಮುಂಬೈನವನು. ಹೈದರಾಬಾದ್ ನಿವಾಸಿ ರಮೇಶ್ ಎಂಬುವವರಿಗೆ ಬೆಂಗಳೂರಿನ ಕಿಮ್ಸ್ ಕಾಲೇಜಿನಲ್ಲಿ ಸೀಟು ಕೊಡಿಸ್ತೀನಿ ಅಂತ 15 ಲಕ್ಷ ತೆಗೆದುಕೊಂಡು ಪರಾರಿಯಾಗಿದ್ದ. ಇವನನ್ನ ಬನಶಂಕರಿ ಪೊಲೀಸರು ಬಾಂಬೆ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿ 15 ಲಕ್ಷ ಹಣವನ್ನ ಜಪ್ತಿ ಮಾಡಿದ್ದಾರೆ. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಅಕ್ರಮವನ್ನ ಬಯಲಿಗೆಳೆದಿತ್ತು. ಬೆಂಗಳೂರಿನಲ್ಲಿ ಉದ್ಯಮಿಯೊಬ್ಬರ ಮನೆಗೆ ಕಳ್ಳರು ಲಗ್ಗೆ ಹಾಕಿ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ದೋಚಿದ್ದಾರೆ. ಎಂಎಸ್ ಪಾಳ್ಯದ ವಿನಾಯಕ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಮಗಳ ಮದುವೆಗೆ ಅಂತ ಚಿನ್ನಾಭರಣ ಕೂಡಿಟ್ಟಿದ್ದೆಲ್ಲ ಕಳ್ಳರ ಪಾಲಾಗಿದೆ. ಚಾಲಾಕಿ ಕಳ್ಳರ ಖತರ್ನಾಕ್ ಕಥೆ ಇಲ್ಲಿದೆ.
ಬೆಂಗಳೂರಿನ ಎಂಎಸ್ ಲೇಔಟ್ನಲ್ಲಿನ ಈ ಮನೆಯನ್ನ ಕಳೆದ ರಾತ್ರಿ ಕಳ್ಳರು ಟಾರ್ಗೆಟ್ ಮಾಡಿದ್ದಾರೆ. ಪೀಣ್ಯದಲ್ಲಿ ಉದ್ಯಮಿಯಾಗಿರುವ ರಮೇಶ್ ಕುಮಾರ್ ಎಂಬುವರಿಗೆ ಸೇರಿದ ಈ ಮನೆಯಲ್ಲಿ ಕಳೆದ 2 ದಿನಗಳಿಂದ ಯಾರೂ ಇರಲಿಲ್ಲ. ಸಂಬಂಧಿಕರ ಮನೆಗೆಂದು ರಮೇಶ್ ಕುಟುಂಬ ಶನಿವಾರ ಕೋಲಾರಕ್ಕೆ ತೆರಳಿತ್ತು. ಇದನ್ನೇ ಹೊಂಚು ಹಾಕುತ್ತಿದ್ದ ದರೋಡೆಕೋರರು ಕಳೆದ ರಾತ್ರಿ ರಮೇಶ್ ಮನೆಗೆ ನುಗ್ಗಿದ್ದಾರೆ. ಅದಕ್ಕೂ ಮುನ್ನ ಮೊದಲ ಅಂತಸ್ತಿನಲ್ಲಿನ ಮನೆಯ ಚಿಲಕ ಹಾಕಿ ಕೃತ್ಯಕ್ಕೆ ಮುಂದಾಗಿದ್ದಾರೆ. ಉದ್ಯಮಿಯ ಮನೆಯ ಬಾಗಿಲು ಮುರಿದಿರುವ ಕಳ್ಳರು 2 ಕೋಣೆಯ ಅಲ್ಮೇರಾದಲ್ಲಿದ್ದ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ದೋಚಿದ್ದಾರೆ. ಮಗಳ ಮದುವೆಗೆಂದು ಕೂಡಿಟ್ಟಿದ್ದ 1.25 ಕೆಜಿ ಚಿನ್ನ, 6 ಕೆಜಿ ಬೆಳ್ಳಿ ಮತ್ತು 1.5 ಲಕ್ಷ ನಗದು ಕಳ್ಳರ ಪಾಲಾಗಿದೆ. ಜನರಲ್ ಆಗಿ ಇಷ್ಟೇ ಹೋಗಿದೆ ಅಂತೆಲ್ಲ ಒಂದು ಫಾರ್ಮೆಟ್ ರೀತಿ ಒಂದು ಸ್ವಲ್ಪ ಒಂದು ಕೆಜಿ ಅಷ್ಟು ಚಿನ್ನ ಹೋಗಿದೆ. 1 ಕೆಜಿ ಅಷ್ಟು ಚಿನ್ನ, ಆಲ್ಮೋಸ್ಟ್ 1.25 ಲಕ್ಷ ಅಷ್ಟು ದುಡ್ಡು, ಮತ್ತು 1.25 ಮೇಲೆ ಆಲ್ಮೋಸ್ಟು, ಮತ್ತು ಒಂದು 4 ಕೆಜಿ ಅಷ್ಟು ಬೆಳ್ಳಿ ಅಷ್ಟು ಹೋಗಿದೆ ಅಂತ ಮಾಹಿತಿ ಅಂತ ತಿಳ್ಕೊಂಡೆ ನಮ್ಮ ಸಿಸ್ಟರ್ ಹತ್ರ ಫೋನ್ ಮೂಲಕದಿಂದ. ಬೆಳಗ್ಗೆ 9 ಗಂಟೆಗೆ ವಿಷಯ ಬೆಳಕಿಗೆ ಬಂದಿದೆ. ಪಕ್ಕದ ಮನೆಯವರು ರಮೇಶ್ ಕುಟುಂಬಕ್ಕೆ ಮಾಹಿತಿ ನೀಡಿದ್ದಾರೆ. दरवाज़ा फिर मैंने आवाज़ लगाई विशाल को, वीनू को, तो फिर मैंने फ़ोन किया तो उन्होंने बोला कि आप ना अंदर जाके देखो, तो ये देखा कुंडी और ये लॉक ना टूटा है, तो इस वजह से फिर मैंने फ़ोन किया. ನಗದು ಸೇರಿದಂತೆ ಒಟ್ಟು ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದಷ್ಟು ಕಳ್ಳರ ಪಾಲಾಗಿದೆ. ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮನೆಗಳ್ಳರಿಗಾಗಿ ಹುಡುಕಾಟ ನಡೆಯುತ್ತಿದೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.